ಓಕೆ, ಮಂಡ್ಯದಲ್ಲಿ ಚಿರತೆ ಹಾವಳಿಯನ್ನ ನೋಡಿದ್ದಾಯ್ತು, ಹೈರಾಣಾಗಿದ್ದಾಯ್ತು. ಈಗ ಹುಲಿಯ ಸರ್ದಿ ಅಂತ ಕಾಣಿಸ್ತಾ ಇದೆ. ಹುಲಿ ನೋಡಿ ಜನ ಆತಂಕಗೊಂಡಿದ್ದಾರೆ. ಮಹದೇವಪುರ ಜನ ಹುಲಿ ಸಂಚಾರದ ದೃಶ್ಯವನ್ನ ಸಿಸಿಟಿವಿಯಲ್ಲಿ ರೆಕಾರ್ಡ್ ಮಾಡಿದ್ದು, ಅರಣ್ಯ ಇಲಾಖೆ ಆದಷ್ಟು ಬೇಗ ಇದನ್ನ ಸೆರೆ ಹಿಡಿಬೇಕು ಅಂತ ಕೇಳ್ತಾ ಇದ್ದಾರೆ. ಮಂಡ್ಯದಲ್ಲಿ ಚಿರತೆ ಆಯ್ತು, ಈಗ ಹುಲಿಯ ಹಾವಳಿಯ ಸರ್ದಿ. ನೋಡಿ ಅಲ್ಲಿ ದೃಶ್ಯದಲ್ಲಿ, ಇದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯ. ಅದರಲ್ಲಿ ಹುಲಿ ಸಂಚಾರವನ್ನ ಮಾಡ್ತಾ ಇರೋದು ಕೂಡ ರೆಕಾರ್ಡ್ ಆಗಿದೆ. ಹುಲಿ ನೋಡಿ ಜನ ಆತಂಕಗೊಂಡಿದ್ದಾರೆ. ಹುಲಿ ಸಂಚಾರದ ದೃಶ್ಯವನ್ನ ಕಂಡು ತಬ್ಬಿಬ್ಬಾಗಿದ್ದಾರೆ. ಶ್ರೀರಂಗಪಟ್ಟಣದ ಮಹದೇವಪುರ ಗ್ರಾಮದ ಬಳಿ ಹುಲಿ ಪ್ರತ್ಯಕ್ಷವಾಗಿದೆ. ಇತ್ತೀಚೆಗಷ್ಟೇ ಚಿರತೆಯ ಹಾವಳಿಯಿಂದ ಜನ ಹೈರಾಣಾಗಿದ್ರು. ಯಾವಾಗ ಅರಣ್ಯ ಇಲಾಖೆ ಅಧಿಕಾರಿಗಳು ಅದನ್ನ ಸೆರೆ ಹಿಡಿತಾರೋ ಅಂತ ಪರಿಪರಿಯಾಗಿ ಅವರು ಯೋಚನೆ ಮಾಡ್ತಾ ಇದ್ರು. ಮನೆಯಿಂದ ಹೊರಗೆ ಬರ್ಲಿಕ್ಕೇನೆ ಯೋಚನೆ ಮಾಡುವಂತಹ ಪರಿಸ್ಥಿತಿ. ಅದರಲ್ಲೂ ರಾತ್ರಿ ಹೊತ್ತಿನಲ್ಲಿ ಮನೆಯಿಂದ ಹೊರಗೆ ಬರ್ತಾ ಇರಲಿಲ್ಲ ಜನ. ಈಗ ಹುಲಿ ಹಾವಳಿ ಶುರುವಾದ ಹಾಗೆ ಕಾಣಿಸ್ತಾ ಇದೆ. ಅದೆಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ರಿಂದ. ರೋಹಿತ್, ಶ್ರೀರಂಗಪಟ್ಟಣದ ಮಹದೇವಪುರದಲ್ಲಿ ಹುಲಿಯೊಂದು ಸಂಚಾರ ಮಾಡಿರೋದು ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಈಗ ಅರಣ್ಯ ಇಲಾಖೆ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ? ದಿವ್ಯಾ, ಮಂಡ್ಯ ಜಿಲ್ಲೆಯಂತ ಇಷ್ಟು ದಿನಗಳ ಕಾಲ ಚಿರತೆಯ ಹಾವಳಿ ಹೆಚ್ಚಾಗ್ತಾ ಇತ್ತು. ಚಿರತೆಯಿಂದಾಗಿ ಜನರು ಮತ್ತೆ ರೈತರು ಹೈರಾಣಾಗ್ತಾ ಇದ್ರು. ಇದೀಗ ಹುಲಿ ಕಂಡು ಬಂದಿರುವಂತದ್ದು ಸಾಕಷ್ಟು ಆತಂಕಕ್ಕೆ ಎಡಮಾಡಿಕೊಟ್ಟಿರುವಂತದ್ದು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಜಮೀನು ಒಂದರಲ್ಲಿ ಈ ಒಂದು ಹುಲಿ ಕಾಣಿಸ್ಕೊಂಡಿರುವಂತ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಗೋಚರ ಆಗಿರುವಂತದ್ದು. ಜೊತೆಗೆ ಒಂದಷ್ಟು ಜನ ಈ ಒಂದು ಹುಲಿಯನ್ನು ಕೂಡ ನೋಡಿ ಗಾಬರಿಯನ್ನು ಕೂಡ ಗೊಂಡಿರುವಂತದ್ದು. ಸದ್ಯ ಇದೀಗ ಮಹದೇವಪುರದ ಬಾಳೆ ತೋಟದಲ್ಲಿ ಈ ಹುಲಿ ಅಡಗಿದೆ ಅಂತೇಳಿ ಇದೀಗ ಸ್ಥಳೀಯರು ಮಾಹಿತಿ ಕೊಟ್ಟಿರುವಂತದ್ದು. ಇದರಿಂದಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತೆ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಮತ್ತೆ ಬೋನ್ ಇರಿಸಿ ಒಂದು ರೀತಿಯಾದಂತ ಕಾರ್ಯಾಚರಣೆ ಆದ್ರೆ, ಮತ್ತೊಂದು ಕಡೆ ಹುಲಿಯನ್ನ ಸೆರೆ ಹಿಡಿಯೋ ನಿಟ್ಟಿನಲ್ಲಿ ಒಂದು ಆನೆಯನ್ನ ತಂದು ಆನೆಯ ಮುಖಾಂತರವಾಗಿ ಅದನ್ನ ಕಾರ್ಯಾಚರಣೆ ಮಾಡ್ಲಾಗತ್ತೆ. ಆನೆ ಮೇಲ್ಗಡೆ ಏನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತೆ ನುರಿತ ವೈದ್ಯರು ಕೂತ್ಕೊಂಡು ಒಂದು ಕಾರ್ಯಾಚರಣೆ ಮಾಡ್ತಾರೆ. ಒಂದ್ ವೇಳೆ ಹುಲಿ ಗೋಚರ ಆದ ಸಂದರ್ಭದಲ್ಲಿ ಅದಕ್ಕೆ ಅರವಳಿಕೆ ಮದ್ದನ್ನ ನೀಡಿ ಬಳಿಕವಾಗಿ ಅದನ್ನ ಸೆರೆ ಹಿಡಿಯುವಂತ ಕಾರ್ಯಾಚರಣೆ ಮಾಡುವ ನಿಟ್ಟಿನಲ್ಲಿ ಕೂಡ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಇದೀಗ ತಯಾರನ್ನ ಮಾಡ್ತಾ ಇರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ.